ಸರ್ ನಮಸ್ಕಾರ. ಇವತ್ತು ಒಂದು ಮನೆ ದೇವ್ರಿಗೆ ಬಂದಿದ್ದೀರಾ, ಅಂದರೆ ಮನೇಲಿರೋಂಥ ಒಂದು ದೇವರು ಆಯಿತು. ತಾವು ಯಾವ ಊರವರು? ಮೈಸೂರಿನವರಾ? ಹ್ಞೂ. ಸರಿ, ನೀವು ಏನು ಸಮಾಚಾರ ವಿಚಾರಕ್ಕೆ ತಾವು ಬರ್ತೀರಾ ಇಲ್ಲಿಗೆ? ಏನು ಒಳ್ಳೇದಾಯಿತು? ಸ್ವಲ್ಪ ಇದಾಗಿತ್ತು, ಎಲ್ಲಿ ಏಟಾಗಿತ್ತು? ಹ್ಞೂ. ಮೇಗ್ಲುಪುರದಲ್ಲಿ ಏನು ಏಟಾಗಿತ್ತಪ್ಪ? ಮಾದಪ್ಪನ ಬೆಟ್ಟ ಹೋಯ್ತಿದ್ದು. ಹಾಂ ಹಾಂ. ಹಿಂಗೆ ಹನ್ನೊಂದು ಸೀಟು ಲೈನ್ ಡಬ್ಬಾಕ್ಕೊಬಿಟ್ಟು ಇದಾಗಿತ್ತು, ಹೋಗ್ಬಿಟ್ಟ ಮೇಗ್ಲುಪುರದಲ್ಲಿ. ಅದು ನಾನೇ ಸುದ್ದಿ ಮಾಡಿದ್ದು, ನಾನೇ ಆವಾಗ ಸುದ್ದಿ ಮಾಡಿದ್ದು. ಹಾಗಾಗಿ ನಿಜ ಅದು. ನಾನು ಮೇಗ್ಲುಪುರದಲ್ಲಿ ಸ್ಟುಡಿಯೋ ಮಾಡಿದಾಗ ಈ ಸಂಗತಿನ ನಾನು ಸುದ್ದಿ ಮಾಡಿದ್ದೆ. ಈಗ ನೀವು ಮತ್ತೆ ಸಿಕ್ಕಿದ್ರು ನನಗಿಲ್ಲಿ. ಓಕೆ. ಏನು ಮತ್ತೆ ಏನಾಯ್ತು ಅದಾದಮೇಲೆ? ಆಮೇಲೆ ಒಂದು ತಿಂಗಳು ಕೋಮದಲ್ಲಿ ಹಾಸ್ಪಿಟ್ಲಲ್ಲಿ. ಎಲ್ಲಿದ್ರಿ? ಆಸ್ಪತ್ರೆ. ಹಾಂ ಹಾಂ ಹಾಂ. ಆಮೇಲೆ ಇಲ್ಲಿ ಒಳ್ಳೆ ಡಾಕ್ಟ್ರು ಅಂತ ಹೇಳಿದ್ರು. ಈಗೆಲ್ಲ ಚೆನ್ನಾಗಿದ್ದೀರಾ ಆರೋಗ್ಯವಾಗಿ? ಹಾಂ ಹಾಂ. ಹೌದಾ? ಇಲ್ಲಿಗೆ ಬಂದಾಗ ಇವ್ರು ಹೆಂಗಿದ್ರು? ನಡೀತಿರಲ್ಲ? ಹಾಂ. ಮಾತಾಡ್ತಿದ್ದೀರಾ? ಹಾಂ ಹಾಂ ಹಾಂ. ಬರೀ ಚೂರು ಮಾತಾಡ್ತಿದ್ರು. ಹಾಂ ಹಾಂ. ನಿಮಗೆ ಈ ದೇವ್ರು ಬಂದ ಮೇಲೆ ಶಕ್ತಿ ತಿಳ್ಕೊಂಡು ನೀವು ಬರ್ತಾಯಿದ್ದೀರಾ? ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಾ? ನಾವು 8 ತಿಂಗಳಿಂದ ಬರ್ತಾಯಿದ್ದೀರಾ. ಹೆಂಗೆ ಗೊತ್ತಾಯ್ತು ಈ ದೇವಸ್ಥಾನ ನಿಮಗೆ, ಮನೇಲಿ ಇದೊಂದು ದೇವಸ್ಥಾನ ಇದೆ ಅಂತ? ನಮಗೆ ಇಲ್ಲಿ ಸೇಳಿಲಿ ಒಬ್ಬರು ನಮ್ಮ ಕಡೆಯವರು. ಹೌದಾ? ತಮ್ಮ ಪರಿಚಯ ಯಜಮಾನ್ರೆ, ನಿಮ್ಮ ಹೆಸರು? ಗೋಪಾಲ್ ಅವರು. ಹಾಂ ಹಾಂ. ಮತ್ತು ಈಗ ನಿಮಗೆ ಏನು ಅನಿಸುತ್ತೆ ಈ ಒಂದು ಶಕ್ತಿ ದೇವತೆ ಬಗ್ಗೆ? ನಮಗೇನೋ ಸ್ವಲ್ಪ ಅನುಕೂಲ ಆಗಿದೆ. ಹ್ಞೂ ಹ್ಞೂ. ಬೇರೆ ಕಡೆಗೆ ಇಲ್ಲಿಗೂ ಏನು ಪರವಾಗಿಲ್ವಾ? ಹಾಂ. ಒಳ್ಳೆತನ, ನೀತಿ ನಿಯಮ, ಒಂದು ಯಾವುದೇ ರೀತಿ ಸುಳ್ಳು ಹೇಳಿದ್ರು ಅಂತ ಯಾವುದೂ ಕೆಲಸಗಳಿಲ್ಲ. ಹ್ಞೂ ಆಗಿದೆ. ಹ್ಞೂ ಹ್ಞೂ. ಹಾಂ ಹಾಂ ಹಾಂ. ಹಾಂ. ನಿಮಗೆ ಜ್ವಾಲಾಮುಖಿ ಅಮ್ಮ ಇದ್ದಾಳೆ ಪಕ್ಕದಲ್ಲೇ? ಹಾಂ 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 ಹಾಂ. ಹಾಂ ಹಾಂ. ಮಗ ಏನು ಓದ್ತಾ ಇದ್ದಾನೆ? ಹಾಂ ಹಾಂ. ಆರೋಗ್ಯ ತೊಂದರೆ ಆದಮೇಲೆ? ಇಲ್ಲ, ಕೆಲಸಕ್ಕೆ ಹೋಗ್ತಿದ್ದೆ. ಹಾಂ ಹಾಂ. ಓಕೆ ಓಕೆ. ಯಾರು ಬಂದಿದ್ದೀರಾ ತಾವು ಮನೆಯಿಂದ? ಇಬ್ಬರೇನಾ? ಪ್ರತಿ ಹುಣ್ಣಿಮೆಗೆ ಬರ್ತೀರಾ? ಬಂದೇ ಬರ್ತೀರಾ? ಹಾಂ ಹಾಂ ಹಾಂ. ಹಾಗಾದ್ರೆ ಯಾವ ದೇವರು ಗೊತ್ತಾ ನಿಮ್ಗೆ? ಇವರು ಭದ್ರಕಾಳಿ. ಹಾಂ. ಪುರೋಹಿತ ಹೆಸರು ಗೊತ್ತೇ ಇಲ್ಲ? ಮಂಜುನಾಥ್ ಅಂತ. ಅಲ್ಲ, ನೀವು ನೋಡಿ ದೈವದಿನ ಎಷ್ಟು ನಂಬಿಕೆ ಇಡ್ತೀರ ಅಂದರೆ, ಪುರೋಹಿತರು ಯಾರಾದರೂ ಪರವಾಗಿಲ್ಲ, ನಮ್ಗೆ ಒಳ್ಳೇದಾಗಿದೆ ಅನ್ನೋ ಒಂದು ಖುಷಿ ನಿಮಗೆ. ಹಾಂ. ಹ್ಞೂ ಹ್ಞೂ ಹ್ಞೂ. ಈಗ ಮಗ ಆರೋಗ್ಯವಾಗಿದ್ದಾನೆ. ಎಷ್ಟು ಜನ ಮಕ್ಕಳು ತಮಗೆ? ಇಬ್ಬರು. ಇವರೇ ದೊಡ್ಡವರಾ? ಹಾಂ ಹಾಂ. ಇಬ್ಬರು ಅಲ್ಲೇ ಆಕ್ಸಿಡೆಂಟ್ ಆಗಿತ್ತು. ಹಾಂ ಹಾಂ ಹಾಂ. ಅವರು ಹುಷಾರಾಗಿದ್ದಾರೆ. ಹ್ಞೂ ಹ್ಞೂ. ಹಾಗಾಗಿ ಈ ಒಂದು ದೇವತೆ ನಂಬ್ತೀರಾ ನೀವು? ಒಳ್ಳೆಯದಾಗಲಿ.